ಸ್ವರ್ಗದಲ್ಲಿ ಲೈಂಗಿಕತೆ ಅಥವಾ ಮದುವೆ ಇದೆಯಾ? ಬಹಳ ಗಂಭೀರವಾದಂಥ ಪ್ರಶ್ನೆ. ಇವಾಗ ನೋಡಿ, ಈ ಮದುವೆ ಸಂಬಂಧ ಎಂಬುದಾಗಿ ಹೇಳಬೇಕಾದರೆ ದೊಡ್ಡ ಚಿತ್ರಣ ಏನಂದರೆ, ದೇವರು ಮೊದಲಿಂಗನು, ನಾವೆಲ್ಲರೂ ಮೊದಲಗಿತ್ತಿ, ಅಲ್ಲಿಗೆ ನಮ್ಮ ಮದುವೆ ಹೌದು. ಆದರೆ ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರೋದೇನೆಂದರೆ, ಈ ಮದುವೆ ಅಥವಾ ಲೈಂಗಿಕತೆ ಅಥವಾ ಸೆಕ್ಸ್ ಎಂಬುದಾಗಿ ನಾವು ಆಂಗ್ಲ ಭಾಷೆಯಲ್ಲಿ ಹೇಳುವುದೇ ಆದರೆ, ಶರೀರ ಸಂಬಂಧವಾದವುಗಳಿಗೆ, ಆಯಿತಾ, ದ್ಯಾಟ್ ವಿಚ್ ಇಸ್ ರಿಲೇಟೆಡ್ ಟು ಫ್ಲೆಶ್. ನಮ್ಮ ಒಂದು ಶರೀರ ಸಂಬಂಧಕ್ಕೆ ಸಂಬಂಧಪಟ್ಟ ಕಾರ್ಯಗಳು ನಾವು ಮಹಿಮಾದಾರಿಗಳಾದಾಗ, ಅಂದರೆ ಆ ಗ್ಲೋರಿಫೈಡ್ ಬಾಡಿ ಎಂಬುದಾಗಿ ನಾವು ಕರಿತೇವಲ್ಲ, ಆ ಮಹಿಮಾದಾರಿಗಳಾದಾಗ ಕೆಲಸ ಮಾಡೋದಿಲ್ಲ. ನಾವು ಒಳ್ಳೆಯ ವಾಕ್ಯ ಎಂಬುದಾಗಿ ಹೇಳಬೇಕಾದ್ರೆ ಈ ಸಾಧುಸೀಸ್ ಅಂತ ನಾವು ಹೇಳ್ತೇವಲ್ಲ, ಸದ್ದುಕಾಯರು, ಇವ್ರಿಗೆ ಯಾವಾಗಲೂ ಒಂದು ಪ್ರಾಬ್ಲಮ್ ಇರುತ್ತೆ. ಸ್ವಾಮಿಗೆ ಪ್ರಶ್ನೆ ಕೇಳು, ಇದ್ರ ಬಗ್ಗೆ ಏನು, ಅದ್ರ ಬಗ್ಗೆ ಏನು. ವಿಶೇಷವಾಗಿ ಇವರು ಸತ್ತಾದ ಮೇಲೆ ಇನ್ನೊಂದು ಬದುಕಿದೆ, ಆ ಬದುಕಲ್ಲಿ ಬದುಕ್ಬೋದು ಅನ್ನುವಂಥದ್ದನ್ನು ಇವರು ನಂಬೋದಿಲ್ಲ. ಸೊ ಆ ಸಮಯದಲ್ಲಿ ಕೆಲವೊಂದು ವಾಕ್ಯಗಳನ್ನು ಹೇಳ್ತಾರೆ. ಈ ಶಾಸ್ತ್ರಿಗಳು ಇವರೆಲ್ಲರೂ ಕೂತ್ಕೊಂಡು ವಿಚಾರ ಮಾಡುವಾಗ ವಾಕ್ಯಗಳನ್ನು ಹೇಳ್ತಾರೆ. ಏನಂತೆ, ಈ 20ನೇ ಅಧ್ಯಾಯ 34ರಿಂದ 36 ವಚನಗಳನ್ನು ನಾವು ನೋಡಿಕೊಳ್ಳಬೇಕಾದ್ರೆ, ಈ ಲೋಕದ ಜನರು ಮದುವೆ ಮಾಡಿಕೊಡುತ್ತಾರೆ, ಆದರೆ ಈ ಲೋಕವನ್ನು ಸತ್ತವರೊಳಗಿಂದ ಪುನರುತ್ಥಾನವನ್ನು ಪಡೆಯುವುದಕ್ಕೆ ಯೋಗ್ಯರೆನ್ನಿಸಿಕೊಂಡಿರುವವರು ಮದುವೆ ಮಾಡಿಕೊಳ್ಳುವುದೂ ಇಲ್ಲ, ಮದುವೆ ಮಾಡಿಕೊಡುವುದೂ ಇಲ್ಲ. ಇಲ್ಲಿ ಒಂದು ಮುಖ್ಯವಾದಂತಹ ಒಂದು ವಿಷಯ ಏನಂದರೆ, ಈ ಸದ್ದುಕಾಯರಲ್ಲಿ ಒಂದು ಪ್ರಶ್ನೆ ಇರುತ್ತೆ. ಸರಿ ಸ್ವಾಮಿ, ಇವಾಗ ಏನು ನಾವು ಪುನರುತ್ಥಾನ ಇಲ್ಲ ಅಂತ ನಂಬ್ತಾ ಇದ್ದೀವಿ, ನೀನು ಇದೆ ಅಂತ ಹೇಳ್ತಾ ಇದೆಯಾ. ಇವಾಗ ಒಂದು ಮಹಿಳೆ ಒಬ್ಬರನ್ನು ಒಂದು ಗಂಡನ ಮದುವೆ ಆಗ್ತಾರೆ, ಆತ ಸತ್ತೋಗ್ತಾನೆ, ಎರಡನೇ ತಮ್ಮನಿಗೆ ಮದುವೆ ಮಾಡಿಕೊಡ್ತಾರೆ ಲೀಗಲ್ ಆಗಿ, ಅಂದರೆ ಅವರಿಗಿರುವಂಥ ಪದ್ಧತಿ ಪ್ರಕಾರ. ಆತನ ಸತ್ತೋಗ್ತಾನೆ, 3, 4, 5, 6 ಇದರ 7 ಜನನ ಆಗ್ತಾರೆ. ಆದರೆ ಪರಲೋಕದಲ್ಲಿ ಬಂದಾಗ ಯಾರ ಜೊತೆ ಐಡೆಂಟಿಫೈ ಆಗ್ತಾರೆ ಎಂಬುದಾಗಿ ಹೇಳಬೇಕಾದ್ರೆ ಸ್ವಾಮಿ ನುಡಿಯುವಂಥ ವಾಕ್ಯ ಅಂದರೆ ಏನು, ಈ ಲೋಕವನ್ನು ಬಿಟ್ಟು ನಾವು ಮಹಿಮಾದಾರಿಗಳಾದಾಗ ಈ ಶರೀರ ಸಂಬಂಧವಾದವುಗಳು, ದೇಹಕ್ಕೆ ಸಂಬಂಧಪಟ್ಟವುಗಳು ಅಲ್ಲಿ ಕಾರ್ಯ ಮಾಡೋದಿಲ್ಲ. ಸೊ ಅಲ್ಲಿಗೆ ಈ ಮದುವೆ, ಲೈಂಗಿಕತೆ, ಸೆಕ್ಸ್ ಅನ್ನುವಂಥದ್ದೆಲ್ಲ ಕಾರ್ಯ ಮಾಡುವಂಥದ್ದಲ್ಲ.